ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. RRB ಗ್ರೂಪ್ ಡಿ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಂದ್ರೆ ಈ ಸಾರಿಯ ನೇಮಕಾತಿ ಆಗಿತ್ತಲ್ಲ, ಅದು ಎಕ್ಸಾಮ್ ಬಂದು ನಿಮ್ದು ಜೂನ್ ಜುಲೈಯಲ್ಲಿ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗಿದ್ರೆ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್, ಅದೇ ರೀತಿ ಸಬ್ಜೆಕ್ಟ್ ವೈಸ್ ಅಷ್ಟೇ ಅಲ್ಲ ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದವರು ಈ ಬ್ಲೂ ಪ್ರಿಂಟ್ ಪ್ರಕಾರ ಹೋದ್ರಿ 100% 80+ ಸ್ಕೋರ್ ನೀವೇ ಮಾಡ್ತೀರಿ. ಬರ್ರಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಿಮ್ಗೇನಾದ್ರೂ ಸಿಲೆಬಸ್ ಅಲ್ಲಿರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಏನಾದ್ರು ಬೇಕಾದ್ರೆ ಕಂಪ್ಲೀಟ್ ಮಾಹಿತಿ ಐತಿ. ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ, ಈ ಸತಿ ಎಕ್ಸಾಮ್ ಕ್ರಾಕ್ ಮಾಡ್ತೀನಿ ಅನ್ನೋರು ಪೂರ ಕಂಪ್ಲೀಟ್ ನೋಡಿ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಹಾಕಿ ಇವತ್ತಿನ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಓಕೆ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದರೆ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದನ್ನ ನೋಟ್ಸ್ ನಾವು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡ್ರಿ, GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾರೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ. 1 ಮಂತಿಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ GK, ಸೈನ್ಸು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ಇಲ್ಲಿ ನೋಡಿರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಸ್ನೇಹಿತರೆ, ನೋಡಿದ್ರಲ್ಲ, ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದ್ರಿ. ಬನ್ನಿ ಹಾಗಿದ್ರೆ ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್, ಅದೇ ರೀತಿ ಲೆಸನ್ ವೈಸ್ ಎಷ್ಟು ಮಾರ್ಕ್ಸ್ ಐತೆ ಅಂತ ನೋಡೋಣ. ಸ್ನೇಹಿತರೆ, ಇದು ಬಂದು ಒಂದು ಉತ್ತರ ಭಾರತದ ಪರಿಷ್ಕೃತ ಅಕಾಡೆಮಿ ಇಂತ್ರ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರ್ತದ. ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಇದು 2025 ನೇಮಕಾತಿ ರೀ. ಡಿಸೆಂಬರ್ ಅಲ್ಲಿ ನೇಮಕಾತಿ ಆಗಿತ್ತು, ಸ್ವಲ್ಪ ಡಿಲೇ ಆಗಿತ್ತು. ಇದನ್ನ 2025 ನೇಮಕಾತಿ ಅಂತ ಕೂಡ ಕರೀತಾರ್ರಿ. ಬರ್ರಿ ಹಾಗಿದ್ರ ಇವಕ್ಕೆ ಆಲ್ರೆಡಿ ನಿಮಗ್ ಗೊತ್ತೈತಿ ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಅದ ಅಂತೇಳಿ. ಇಲ್ಲದಾವು ನೋಡ್ಕೋರಿ. ಇದು ಬಾಳ್ ಇಂಪಾರ್ಟೆಂಟ್ ರೀ. ಇದನ್ನ ನೋಡ್ಕೊಂಡ ಮೇಲೆ ಬ್ಲೂ ಪ್ರಿಂಟ್ ವೆರಿ ಇಂಪಾರ್ಟೆಂಟ್ ರೀ. ಓಕೆ, ವಿಡಿಯೋ ನೋಡಕತ್ತಾರ ನಾ ಪ್ರತಿಯೊಂದು ಸಬ್ಜೆಕ್ಟ್ಗೆ ಯಾವ ಲೆಸನ್ಸ್ ಎಷ್ಟೆಷ್ಟು ಮಾರ್ಕ್ಸ್ ಅದ ಅಂತೇಳಿ ತೋರ್ಸಿರ್ತೇನೆ. ಇದನ್ನೊಂದ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ. ನೀವು ಓದೋ ಟೇಬಲ್ ಮೇಲೆ ಹಚ್ಕೋರಿ, ಭಾಳ ಉಪಯುಕ್ತ ಆಗತ್ರಿ. ಸ್ನೇಹಿತರೆ, ಇವೆಲ್ಲ ಕೂಡ ಉಪಯುಕ್ತ ರೀ. ಬಟ್ ಇಲ್ಲಿ ಟ್ರಿಗ್ನೋಮೆಟ್ರಿ ಮತ್ತ ಅದೇ ರೀತಿ ಜಾಮೆಟ್ರಿ ಏನೈತಲ್ಲ, ಸ್ವಲ್ಪ ಸ್ಕಿಪ್ ಮಾಡೋದು ಬಹಳ ಉತ್ತಮ ರೀ. ಯಾಕಂದ್ರ 10th ಲೆವೆಲ್ ಎಕ್ಸಾಮ್ ಸ್ವಲ್ಪ ಇದು ಡೆಪ್ತ್ ಜಾಸ್ತಿ ಆಗತ್ತ. ಇದನ್ನ ಒಂದೊಂದು ಕ್ವಶನ್ ಬಿಡ್ಸಾಕ 2 ರಿಂದ 5 ನಿಮಿಷದವರೆಗೂ ಹೋಗೋ ಡಿಪೆಂಡ್ಸ್ ಅಪಾನ್ ನಿಮ್ಮ ಮೇಲೆ, ಪ್ರಿಪರೇಷನ್ ಮೇಲೆ ಡಿಪೆಂಡ್ ಇರತ್ತ. ಇತ್ತು. ಸೊ ಅದಕ್ಕಾಗಿ ಇವನ್ನ ಸ್ಕಿಪ್ ಮಾಡಿದ್ರ ಏನ್ ಭಾಳ ಆದ್ರ ಒಂದು 4 ಮಾರ್ಕ್ಸ್ ಹೋಕ್ಕವು. ಈ 4 ಮಾರ್ಕ್ಸ್ ಪಡೆಯೋ ಸಂಬಂಧ ಯಾಕಂದ್ರ ಒಂದ್ ಹೇಳ್ತೀನಿ ಕೇಳ್ರಿ. 90 ನಿಮಿಷ ಟೈಮ್ ಐತ್ರಿ. ಇರೋದು 100 ಕ್ವಶನ್ಸ್ ಅದಾವು. ಇರೋದು ನಿಮ್ಗ 1 ನಿಮಿಷ ಕೂಡ ಇರಂಗಿಲ್ಲ. ಇಲ್ಲಿ ಒಂದೊಂದ್ ನಿಮಿಷನೂ ಕೂಡ ಇಂಪಾರ್ಟೆಂಟ್ ಆಗ್ತದ. ಸೊ ಅದಕ್ಕಾಗಿ ನೀವು ಇಲ್ಲಿ ಜಾಮೆಟ್ರಿ ಮತ್ತೆ ಟ್ರಿಗ್ನೋಮೆಟ್ರಿಯನ್ನ ಇಲ್ಲಿ ಬಿಡಿಸೋತ ಕೂತ್ರಪ್ಪ ಅಂದ್ರ ಟೈಮ್ ಜಾಸ್ತಿ ಹೋಗ್ಬಿಡುತ್ತ. ಇಲ್ಲಿ 1 ನಿಮಿಷಕ್ಕೆ ಬಿಡಿಸೋ ಕ್ವಶನ್ ನೀವು 5 ನಿಮಿಷ ತಗೊಂಡ್ರ ತಿಳ್ಕೊರಿ. 5 4 20 ನಿಮಿಷ ಹೋಯ್ತು ಅಂದ್ರ ಅಲ್ಲಿ ಬೇರೆ ಯಾವ್ದಾರ 20 ಪ್ರಶ್ನೆ ಬಿಡಿಸ್ಯಾರ 20 ಮಾರ್ಕ್ಸ್ ಬರ್ತೈತಿ. ಈ 4 ಮಾರ್ಕ್ಸ್ ಸಂಬಂಧ 20 ಪ್ರಶ್ನೆ ಕಳ್ಕೊಬೇಡ್ರಿ ಅಂತ ನಾನು ಒಂದು ಸಣ್ಣ ಸಜೆಷನ್ ರೀ ಅಷ್ಟೇ. ತಿಳಿತು. ಸೊ ಅದಕ್ಕಾಗಿ ಇವನ್ನ 2 ಸ್ಕಿಪ್ ಮಾಡಿ ಉಳಿದಿದ್ದೆಲ್ಲ ಕೂಡ ಸ್ಟಡಿಯನ್ನ ಮಾಡ್ಕೋರಿ. ನೆಕ್ಸ್ಟ್ ರೀ, ರೀಸನಿಂಗ್ ಒಳಗ ಇವನ್ನ ರೀಸನಿಂಗ್ ಆಲ್ಮೋಸ್ಟ್ ಎಲ್ಲ ಕೂಡ ಬಿಡಿಸ್ರಿ. ರೀಸನಿಂಗ್ ಏನ್ ಜಾಸ್ತಿ ಟೈಮ್ ತಗೋಲ್ಲ. ಭಾಳ ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನಿರುತ್ತಲ್ಲ ಸ್ವಲ್ಪ ನಿಮ್ಗ ಸ್ವಲ್ಪ ಟಫ್ ಆಗತ್ತೆ. ಸ್ವಲ್ಪ ಅವ್ನ ಏನಾದ್ರು ಬಿಟ್ರು ಕೂಡ ನಡೀತದ. ಲಾಸ್ಟಿಗೆ ಹಾಕೋರಿ. ಬಿಡಾಕಂತ್ರ ಹೋಗಕ್ ಹೋಗ್ಬೇಡ್ರಿ. ಟೈಮ್ ಸಿಕ್ತಂದ್ರ ಏನಾಗಿದ್ದ ಅಲ್ಲಿ ಲಾಸ್ಟ್ನೇದಕ್ಕ ಹಾಕೇ ಬರ್ರಿ. ಲೆಕ್ಕ ಮಾಡಿ ಹಾಕಿ ಬರ್ರಿ. ದೇವ್ರ ಅಂಕೆ ಹಾಕ್ಬೇಡ್ರಿ. ದೇವ್ರ ಅಂಕೆ ಹಾಕಿದ್ರೆ ನೆಗೆಟಿವ್ ಇರ್ತೈತಿ. 1/3 ಐತಿ, ಭಾಳ ಲಾಸ್ ಆಗತ್ತ. ಇದೊಂದು ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಇದು ಕೂಡ ನಿಮ್ದು
ಸಿಲಾಬಸ್ ಬ್ಲೂ ಪ್ರಿಂಟ್ ರೀ. ಹೊಡ್ಕೊಂಡ್ರೆ ಸ್ಕ್ರೀನ್ ಶಾಟ್ ರೀಸನಿಂಗ್ ಯಾವ ಟಾಪಿಕ್ ಮೇಲೆ ಎಷ್ಟು ಲೆಸನ್ ಮೇಲೆ ಎಷ್ಟು ಬೀಳ್ತಾವ ಅದು ಗೊತ್ತಾಯ್ತು ನಿಮ್ಗ. ಇನ್ನ GK/GS ರೀ, ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ಕೋರಿ. ಕರೆಂಟ್ ಅಫೇರ್ಸ್ ದಾಗ 6ರಿಂದ 10 ಪ್ರಶ್ನೆವರೆಗೆ ಬರ್ತಾವ. 8 ಬರ್ಬೋದು, 5 ಬರ್ಬೋದು, 6 ಬರ್ಬೋದು, 7 ಬರ್ಬೋದು. ಡಿಪೆಂಡ್ಸ್ ಅಪಾನ್ ನೀವು ಹೋದ ಶಿಫ್ಟ್ ಮೇಲೆ ಡಿಪೆಂಡ್ ಇರತ್ರಿ. ಓಕೆ, ಹಿಸ್ಟ್ರಿ ಒಳಗ 1ರಿಂದ 2 ಕ್ವಶನ್, ಕೆಲವೊಂದು 5 ಕ್ವಶನ್ ಬಂದ್ರ ಇಲ್ಲಿ ಏನಿರುತ್ತಲ್ಲ, ಇಲ್ಲಿ ಕರೆಂಟ್ ಅಫೇರ್ಸ್ ದಾಗ ಕಡಿಮೆ ಮಾರ್ಕ್ಸ್ ಬಂದಿರ್ತಾವ್ರಿ. ಪಾಲಿಟಿ ಅಂತರೂ 1ರಿಂದ 2 ಪಿಕ್ಸ್ ಬಂದೇ ಇರ್ತದ್ರಿ. ಇನ್ನ ಜಿಯೋಗ್ರಫಿಯಲ್ಲಿ ಕೆಲವೊಂದ್ ಸಾರಿ 2 ಬಂದೈತಿ, 3 ಬಂದಾವು, 5 ಬಂದಾವ್ ಇತ್ತು. ಎಕನಾಮಿಕ್ಸ್ 1 ಕ್ವಶನ್ಸ್ ರೀ. ಇನ್ನ ಅದೇ ರೀತಿ ಆರ್ಟ್ ಅಂಡ್ ಕಲ್ಚರ್ ಸ್ವಲ್ಪ ಜಾಸ್ತಿ ಬರ್ತಾವ, ಇಲ್ಲಿ 2 ಬರ್ಬೋದು. ಇನ್ನ ಸ್ಟ್ಯಾಟಿಕ್ GK ಅಲ್ಲಿ ಕೂಡ ಒಂದು 3 ಬರ್ಬೋದ್ರಿ. ನಾ ಶಿಫ್ಟ್ ಮೇಲೆ ಹೇಳಾಕತ್ತೇನ್ರಿ, 20 ಕ್ವಶನ್ಸ್ ಇರ್ತಾವ. ಇಲ್ಲಿ ವೇರಿಯೇಷನ್ ಹಾಕಿರ್ತಾವ. ಕೆಲವೊಂದ್ ಸಾರಿ ಒಂದ್ ಕಡೆ ಜಾಸ್ತಿ ಬಂದಾವ, ಒಂದ್ ಕಡೆ ಕಡಿಮೆ ಬಂದಿರ್ತಾವ. ಟೋಟಲ್ 20 ಪ್ರಶ್ನೆ ಇರ್ತಾವ. ಹಿಸ್ಟ್ರಿ ಓದಾಕತ್ತೀರಂದ್ರ ಆದಷ್ಟು ಮಾಡರ್ನ್ ಹಿಸ್ಟ್ರಿ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಮಾಡರ್ನ್ ಹಿಸ್ಟ್ರಿ ಜೊತೆಗೆ ಮಧ್ಯಕಾಲೀನ ಇತಿಹಾಸ ಏನಿರುತ್ತಲ್ಲ ಅದರಲ್ಲೂ ಸ್ವಲ್ಪ ಅಷ್ಟ ಓದ್ರಿ. ಮಧ್ಯಕಾಲೀನ ಇತಿಹಾಸ ಏನೈತಲ್ಲ ಸ್ವಲ್ಪ ಓದ್ರಿ. ಇನ್ನ 1857ರ ದಂಗೆ ಬಗ್ಗೆ ಸ್ವಲ್ಪ ಕೇಳ್ತಿರ್ತಾರ, ಅದನ್ನೊಂದ್ ಸ್ವಲ್ಪ ಕಣ್ಣಾಡ್ಸೊಂದ ಹೋಗಿರ್ರಿ. ಅಲ್ಲಿ ಒಂದು ಕ್ವಶನ್ ಸತಿ ಬರುವ ಸಾಧ್ಯತೆ ಜಾಸ್ತಿ ಐತ್ರಿ. ಇಲ್ಲಿ ಹಿಸ್ಟ್ರಿ ಒಳಗೆ ಏನಿರುತ್ತಲ್ಲ, ನೀವು ಆದಷ್ಟು ಫಸ್ಟಿಗೆ ಏನು ಓದಾಕತ್ತಿರ್ತಿರ್ಲ ಎಲ್ಲಾ ಕೂಡ ಒಂದ್ ಸಾರಿ ಓದ್ಕೋರಿ. ರಿವಿಷನ್ ಪರ್ಪಸ್ ಏನ್ ಓದ್ತಿರ್ತಿರ್ಲ ಅಂದ್ರ ಟೈಮ್ ಇತ್ತಂದ್ರೆ ಎಲ್ಲಾ ಕೂಡ ಕವರ್ ಮಾಡ್ಕೋರಿ, ಬೇರೆ ಪರೀಕ್ಷೆಗೆ ಯೂಸ್ ಆಗತ್ತ. ಟೈಮ್ ಇಲ್ಲ ಅನ್ನೋ ಪಕ್ಷದಾಗ ಏನ್ ಮಾಡ್ಬೇಕ್ರಿ, ಆದಷ್ಟು ಮಾಡರ್ನ್ ಹಿಸ್ಟ್ರಿಯನ್ನ ಜಾಸ್ತಿ ಓದ್ರಿ. ನಾ ಪಾಲಿಟಿ ಒಳಗ ನಾ ಹೇಳ್ತೇನ್ರಿ ಯಾವ ಟಾಪಿಕ್ ಓದ್ಬೇಕಂತೇಳಿ ಇನ್ನೊಂದ್ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ನೀವು ಇಂಟ್ರೆಸ್ಟ್ ಅನ್ನ ತೋರಿಸಿದ್ರ ಮಾತ್ರ ರೀ. ಕಮೆಂಟ್ ಅಲ್ಲಿ ಎಸ್ ಅಂತ ಹಾಕಿದ್ರ ನಿಮ್ಗೆ ಇಂಟ್ರೆಸ್ಟ್ ಐತಿ, ಅದಕ್ಕೆ ನಾ ವಿಡಿಯೋ ಮಾಡ್ಬೇಕಂತೇಳಿ ನಿಮ್ಗ ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಐತಂದ್ರ ಮಾತ್ರ ನಾ ವಿಡಿಯೋ ಮಾಡ್ತೇನ್ರಿ. ಕಮೆಂಟ್ ಅಲ್ಲಿ ಎಸ್ ಅಂತ ಹಾಕ್ರಿ, ನಾ ನಿಮ್ಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೇನ್ರಿ. ಓಕೆ, ಸ್ಟ್ಯಾಟಿಕ್ GK ಅಂತೂ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಅದರಲ್ಲಿ ನೃತ್ಯಗಳಾಗಿರ್ಬೋದು, ಅದೇ ರೀತಿ ಯಾವ ಆಟದಲ್ಲಿ ಎಷ್ಟು ಪ್ಲೇಯರ್ಸ್ ಇರ್ತಾರ, ಯಾವ ಪ್ರಶಸ್ತಿ ಸಿಕ್ಕೈತಿ, ಇವನ್ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಓಕೆ, ತೈತಲ ಇವನ್ನೆಲ್ಲ ಓದ್ರಿ. ಮತ್ತೆ ನಾ ಹೇಳ್ತೇನ್ರಿ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನ್ರಿ. ಇನ್ನ ಸೈನ್ಸ್ ನೋಡೋದಾದ್ರ ಸೈನ್ಸ್ಗೆ ಇಲ್ಲಿ ನೋಡ್ರಿ 25 ಮಾರ್ಕ್ಸ್ ಏನಿರ್ತಾವ. ಫಿಸಿಕ್ಸ್, ಬಯಾಲಜಿ ಮತ್ತು ಕೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಎಷ್ಟು ಮಾರ್ಕ್ಸ್ ಎಲ್ಲ ಇರ್ತಾವ್ರಿ. ನೋಡಿದ್ರಲ್ಲ, ಇದೆಲ್ಲ ಕೂಡ ನಿಮ್ದು ಬ್ಲೂ ಪ್ರಿಂಟ್ ರೀ. ಇದ್ರ ಪ್ರಕಾರ ಓದ್ರಿ. 100% 80+ ಸ್ಕೋರ್ ಮಾಡ್ತಾರಿ. ಕಡಿಮೆ ಅಂದ್ರೂ ರೀ, ನೀವು ಸರಿಯಾಗಿ ಓದಿದ್ರೆ ಅಂದ್ರೆ 90+ ಮಾಡ್ಬೋದು. ಡಿಪೆಂಡ್ಸ್ ಅಪಾನ್ ಶಿಫ್ಟ್ ಪ್ಲಸ್ ನಿಮ್ಮ ವಿದ್ಯಾಭ್ಯಾಸ ಅಥವಾ ಸ್ಟಡಿ ಮೇಲೆ ಫೋಕಸರ್ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಓಕೆ, ಇದೆಲ್ಲ ಎಲ್ಲ ಕೂಡ ಕವರ್ ಆತಂತ ಅನ್ಕೋತೀನಿ. ಇದನ್ನ ಹೊರತುಪಡಿಸಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವೇನಾದರೂ 2026ರಲ್ಲಿ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಿದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಹಾಯ್ RRB ನೋಟ್ಸ್ ಅಂತ ಹಾಕಿದ್ರೆ ನಾ ಕಂಪ್ಲೀಟ್ ನೋಟ್ಸ್ ಮಾಹಿತಿ ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಮಾಡಬಹುದ್ರಿ. GK, ಸೈನ್ಸ್, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಎಲ್ಲಾ ಸೇರಿಸಿ 200 ರೂಪಾಯಿ ರೀ. ಕರೆಂಟ್ ಅಫೇರ್ಸ್ ಒಂದ ಮಂತಿಗೆ 30 ರೂಪಾಯಿ ಐತಿ. ಬಟ್ ನಾ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 200 ರೂಪಾಯಿದಾಗ ಎಲ್ಲಾ ನೋಟ್ಸ್ ಪ್ಲಸ್ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತೀವ್ರಿ. ಎಕ್ಸಾಮ್ ಡೇಟ್ ಫಿಕ್ಸ್ ಆದ್ಮೇಲೆ ಕರೆಂಟ್ ಅಫೇರ್ಸ್ ಹಾಕ್ತಾ ಹೋಗ್ತೀವ್ರಿ. ಇಲ್ಲ ಪ್ರತಿ ತಿಂಗಳು ಬೇಕಂದ್ರೆ ಅದನ್ನು ಕೂಡ ಹಾಕ್ತೀವ್ರಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.